ಆಮೇಲೆ ಈಗ ಇದು ಹೋಗೇ ಬಿಡ್ತಲ್ಲ, ಈಗ ಏನೋ ವರ್ಮಿ ಕಾಂಪೋಸ್ಟ್ ಅಥವಾ ಇನ್ನೊಂದು ಫಾರ್ಮ್ ಯಾರ್ಡ್ ಕಾಂಪೋಸ್ಟ್ ಹಾಕೋದ್ ಬಿಟ್ಟೆ ಹೋಯ್ತು. ಸೊ ಹಂಗಾಗಿ ವಿ ಹ್ಯಾವ್ ಲಾಸ್ಟ್ ದಟ್ ಇದಲ್ವಾ ಸ್ಟ್ರೆಂತ್ ಇನ್ ದಿ ಮೈಕ್ರೋಬ್ಸ್ ಎಲ್ಲ ಬಹಳ ಕಡಿಮೆ ಆಗ್ಬಿಡ್ತದೆ ಅಲ್ವಾ ಸರ್? ಬರುತ್ತೆ ಸರ್, ತಂತಾನೆ ರೆಸ್ಟೋರ್ ಆಗುತ್ತೆ. ನೇಚರ್ ನೋಸ್ ಹೌ ಟು ಫಿಕ್ಸ್ ಇಟ್. ನಾವು ಡೂಸ್ ಅಂಡ್ ಡಜನ್ಸ್ ಅಂತ ಲಿಸ್ಟ್ ಇದೆ, ಶುಕ್ರವಾರ ರಾತ್ರಿ ಅಲ್ಲಿ ಹೇಳ್ತೀನಿ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು. ಡೂಸ್ ಅಂಡ್ ಡಜಂಟ್ ಲಿಸ್ಟ್ ಅಂತ ಮಾಡ್ಕೊಳ್ಳೋಣ, ಅದನ್ನ ಮಾಡ್ತಾ ಹೋಗೋಣ, ಇವು ತಂತಾನೆ ಇವೆಲ್ಲವೂ ರಿಪೇರಿ ಆಗ್ತವೆ. ಆಮೇಲೆ ಚಂದ್ರಶೇಖರ್ ಅವರು ಹೇಳಿದ್ರಲ್ಲ ಸರ್, ಕೊಳ್ಳೇಗಾಲದ ನಾವು ಹೋಗಿದ್ದಾಗ ಅವ್ರೇನು ಮೈಸೂರಲ್ಲಿ ಯಾವ್ದು ಮೆಸ್ ಅಲ್ಲಿ ಎಲ್ಲೋ ತರ್ತೀವಿ ಅವ್ರು ಆಗ್ಲೇ ಎಸ್ ಆಲ್ರೆಡಿ ಇನ್ ದಿ ಪ್ರೋಸೆಸ್ ಅನ್ಸಲ್ಲ ಸರ್ ಅದ್ರಲ್ಲಿ. ಅವ್ರ ಮೆಸ್ ಅಲ್ಲಿ ತರೋದು ಅನ್ನಭಾಗ್ಯದಕ್ಕಿ ಆದ್ರೆ ಏನ್ ಮಾಡ್ತೀರಾ ಸರ್? ಅನ್ನಭಾಗ್ಯದ ಪರವಾಗಿಲ್ಲ ಸರ್, ಇದಕ್ಕಿಂತ ಯಾವ್ದಕ್ಕಿಂತ ಮೂಲ ಸಮಸ್ಯೆ ಅಲ್ಲಿದೆ. ಈಗ ರೈತನಾಗಿ ನಮ್ಮನೇಲೆ ನಾನೇ ಸಾವಯವದಲ್ಲಿ ಭತ್ತ ಬೆಳ್ಕೊಂಡು ಅಕ್ಕಿ ಮಾಡಿಸ್ಕೊಂಡು ಉಪಯೋಗಿಸಿದ್ರೆ ಅದಕ್ಕೆ ನನಗೆ 100% ಅಥೆಂಟಿಸಿಟಿ ಇರುತ್ತೆ. ನಾನು ಎಲ್ಲೋ ಬೆಳೆದಿದ್ದ ಅಕ್ಕಿನ ಯಾರೋ ಇದಕ್ಕೆ ಶೆಲ್ಫ್ ಲೈಫ್ನ ಜಾಸ್ತಿ ಮಾಡೋಕ್ಕೆ ರಾಸಾಯನಿಕ ಸಿಂಪಡಿಸಿದ ಅಕ್ಕಿನ ತಂದು ತೊಳೆದು ಅದರಲ್ಲಿ ಸೂಕ್ಷ್ಮಜೀವಿಗಳನ್ನ ಅಭಿವೃದ್ಧಿ ಮಾಡಕ್ಕೆ ಕೊಟ್ರೆ ಹಿಂಗೆ ಸರ್? ಏನಿಲ್ಲ ಸರ್, ಅಕ್ಕಿ ತೊಳೆದ ನೀರಿನಲ್ಲಿ ಸ್ಟಾರ್ಚ್ ಅಂತ ಒಂದು ಅಂಶ ಇರುತ್ತೆ. ಆ ಸ್ಟಾರ್ಚ್ ಅನ್ನೋ ಅಂಶ ನಮ್ಮ ಇದಕ್ಕೆ ಏನು ವಾತಾವರಣದಿರೋ ಸೂಕ್ಷ್ಮಜೀವಿಗಳನ್ನು ಆಕರ್ಷಣೆ ಮಾಡಿ ಅವುಗಳ ಸಂಖ್ಯೆ ದ್ವಿಗುಣ ಆಗೋ ಥರ ನೋಡ್ಕೊಳ್ಳುತ್ತೆ ಅಷ್ಟೇ. ಇನ್ನೇನು ಅಕ್ಕಿ ತೊಳೆದಿರಲಿ, ಇನ್ನೇನು ಮ್ಯಾಜಿಕ್ ಇಲ್ಲ. ಇಟ್ ಇಸ್ ಎ ಕಾಂಟ್ರಿಬ್ಯೂಟರ್ ಆಫ್ ಸ್ಟಾರ್ಚ್. ಆಲೂಗಡ್ಡೆ ಬೇಯಿಸಿ ಹಿಸ್ಕಿಟ್ಕೊಳ್ಳಿ, ಅದು ಸ್ಟಾರ್ಚೆ. ಅಕ್ಕಿ ತೊಳೆದ ನೀರಿನಲ್ಲಿ ಯಾಕೆ ಮಾಡಬೇಕು? ಒಂದು ಕ್ಲೋರಿನ್ ಮಾಡದಿರೋ ನಮ್ಮ ಬೋರ್ವೆಲ್ ನೀರಿಗೆ 1 ಲೀಟ್ರಿಗೆ ಒಂದು 200 ಗ್ರಾಮ್ 300 ಗ್ರಾಮ್ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಕಿವುಚ್ಬಿಟ್ಟು ಅದಕ್ಕೆ ನೀವು ಹಾಲಿಂದ ಮಾಡ್ತಿರೋ ಅಥವಾ ಸ್ಥಳೀಯ ಮಣ್ಣಿಂದ ಮಾಡ್ತಿರೋ ಮಾಡ್ಕೊಳ್ಳಿ. It is a source of starch which is a vital food for microbes. ಸರ್, ಈ ಸಲ ಹೊಸ ಬಂದ್ರೆ we can reduce our cost ಅಲ್ವಾ ಸರ್? ಹೇಳಿದೆ ಸರ್, ಏನು ಬೇಡ ಅಂತ ಹೇಳ್ತಿರೋದು ಅದಕ್ಕೋಸ್ಕರ. ದಯವಿಟ್ಟು ಯಾವುದು ಹೊರಗಡೆಯಿಂದ ತರಲೇಬೇಡಿ. 10 ಸಲ ಪ್ರಶ್ನೆ ಮಾಡ್ಕೊಳ್ಳಿ. ಯಾವುದನ್ನೇ ತರಕ್ ಮುಂಚೆ 10 ಸಲ ಪ್ರಶ್ನೆ ಮಾಡ್ಕೊಳ್ಳಿ, ನಿಜವಾಗ್ಲೂ ಬೇಕಾ ನಮ್ಗೆ ಅಂತ. ಅದಕ್ಕೆ ಇದಕ್ಕೆ ಬೇರೆ ತಿಳಿಯ ಬನ್ನಿ ಅಂತಲೇ ಹೆಸರಿಟ್ಕೊಂಡಿರೋದು ನಾವು. We should go to the roots. ಈಗ ನಾನು ಅದು ಬಂದಿದೆ ಸರ್, ಇದಕ್ಕೂ ಬಂದಿದೆ, ಕೊಳ್ಳೇಗಾಲ ಮತ್ತೆ ಗೌರಿಬಿದೂರು ಬಂದಿದೆ. ತುಂಬಾ ಚೆನ್ನಾಗಿತ್ತು. ಆವಂತೂ 1.5 ಗಂಟೆ ಬೋತ್ ಬಿಫೋರ್ ದಿ ವಿಸಿಟ್, ಫೀಲ್ಡ್ ವಿಸಿಟ್ ಅಂಡ್ ಫೀಲ್ಡ್ ವಿಸಿಟ್ ತುಂಬಾ ಚೆನ್ನಾಗಿ ಬಂತು. ನಿಮ್ದ ಬೇರೆ ತಿಳಿ ಬಂದಿದ್ದು ತುಂಬಾ ಚೆನ್ನಾಗಿ ಬಂತಲ್ವೇ? ನಮ್ಮ ಮಲ್ಲಿಕಾರ್ಜುನ್ ಸರ್ ಯಾವಾಗ್ಲೂ ಅದನ್ನ ಬಯಟ್ ಮಾಡ್ಕೊಂಡ್ಬಿಟ್ಟಾರೆ, ಸಾರ್ ಬೇರೆ ತಿಳಿಯ ಬನ್ನಿ ಮಾಡ್ಬೇಕು ಅಂತಾರೆ. ಮತ್ತೆ ದೊಡ್ಡಬಳ್ಳಾಪುರ ಅವರು ಚೆನ್ನಾಗಿ ಇದು ಮಾಡಿದ್ರು ಸರ್, ಜನಗಳನ್ನ ಕರ್ಸಿದ್ರು. ನೈಸ್, ತುಂಬಾ ಚೆನ್ನಾಗಾಯ್ತು. ಇದಾರೆ ಹೇಳಿ ಮಲ್ಲಿಕಾರ್ಜುನ್ ಸರ್. ಮಂಜುನಾಥ್ ಸರ್, ಮತ್ತೆ ದೊಡ್ಡಬಳ್ಳಾಪುರ ಸೇರ್ತಾ ಇದೆಯಲ್ಲ ಬೇರೆ ತಿಳಿಯೋದಕ್ಕೆ. ಇನ್ನೊಂದ್ಸಲ ಬೇರೆ ತಿಳಿ ಸರ್, ನಿಮ್ಮ ಇದು ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ಬಂತು ಸರ್. ಇಲ್ಲಿ ಸರ್, ನೀವು ಅಷ್ಟು ದೂರದಿಂದ ಬಂದಿದ್ರಲ್ಲ ಸರ್, ಅದಕ್ಕೆ ಖುಷಿ ಸರ್. ನೈಸ್, ವೆರಿ ನೈಸ್. ನಂಗೆ ಮಂಜುನಾಥ್ ಸರ್ ಇನ್ನೂ ಟೈಮ್ ಕೊಡಕ್ ಆಗ್ಲಿಲ್ಲ ಅಂತ ಅದೊಂದು ಫೀಲಿಂಗ್ ಇದೆ ನಮ್ಮ ತಲೆಯಲ್ಲಿ. ಅವರು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಸರ್, ಬಹಳ ಚೆನ್ನಾಗಿ ಇದಾಯ್ತು ಅವತ್ತು. ಅವ್ರು ಚೆನ್ನಾಗಿ ಬಂತು ಅವ್ರದ್ದು. ಈವನ್ ಮೊದ್ಲು ಇದ್ರಲ್ಲಿ ಪೆಂಡಾಲ್ ಇದ್ ಮಾಡಿದಾಗ್ಲು ಮತ್ತೆ ಒಳಗಡೆ ಹೋದಾಗ್ಲೂ ಎಲ್ಲ ಟೈಮ್ ತುಂಬಾ ಕಡಿಮೆ ಇರ್ತದೆ. ಯಾಕಂದ್ರೆ ಇವ್ರು ಇದ್ರು, ಯಾರೋ ಇನ್ನೊಬ್ರು ಸೈಂಟಿಸ್ಟ್ ಬೇರೆ ಇದ್ರು. ಸ್ಟಿಲ್ ವಿತ್ ಇನ್ ದಟ್ ಶಾರ್ಟ್ ಪೀರಿಯಡ್ ಅಲ್ಲೇ ವೆರಿ ಯೂಸ್ಫುಲ್ ಸರ್. ಆಮೇಲೆ ನಮ್ಗಂತೂ ಸರ್, ನೀವು ಮಂಜುನಾಥ್ ಸರ್ದು ಇನ್ ಟೋಟಲ್ ಆಗಿ ಇಂಪ್ಲಿಮೆಂಟೆಡ್. ನಿಮ್ಗೆ ನೀರಿರೋದು ಅದೆಲ್ಲ ಒಂದು ಗಿಫ್ಟ್. ನೀವ್ ಚೆನ್ನಾಗಿ ಮಾಡಿದಿರ ಸರ್. ಅವ್ರು ಏನ್ ಹೇಳ್ತಾರೆ, ಈಸ್ಟ್ ವೆಸ್ಟ್ ಗಿಡಗಳದೆಲ್ಲ ಅದ್ ಏನ್ ತುಂಬಿಟ್ಟಿದಿರ ನೀವು. ಇದು ಅಗಸೆ ಗಿಡ ಎಲ್ಲ ಬಹಳ ಈಗೆಲ್ಲ ಅದನ್ನ ಕಟ್ ಮಾಡಿ ಮತ್ತೆ ಈಗ ಮಲ್ಚಿಂಗ್ ಮಾಡ್ತಾ ಇದ್ದೀವಿ ಸರ್, ಎಲ್ಲ ಒಣಗಿಸಿ ಮತ್ತೆ ಟ್ರಿಮ್ ಮಾಡ್ಬೇಕಲ್ವಾ ಸರ್? ಟ್ರಿಮ್ ಮಾಡ್ಬೇಕಷ್ಟೇ ನೀವು. ಅದನ್ನೇನೆ ಟ್ರಿಮ್ ಮಾಡಿ ಅದನ್ನ ಮತ್ತೆ ಎಲ್ಲ ಕಟ್ ಮಾಡಿ ಚಾಪ್ ಮಾಡಿ ಮತ್ತೆ ಅದನ್ನೆಲ್ಲ ಮಲ್ಚಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಸರ್. ಈಗ ಅಗಸೆ ಗಿಡ ಅದು ಅಗಸೆ ಗಿಡ ಬೆಳೆದಿರೋದು ನೋಡಿದ್ರೆ ಸರ್ ಬಹಳ ಚೆನ್ನಾಗಿದೆ ಅನ್ಸ್ತದೆ. ಮಣ್ಣು ಅಗಸೆ ಗಿಡ ಇವೆಲ್ಲ ಬೆಳೆದಿರೋದು ನೋಡಿದ್ರೆ ತುಂಬಾ ಹಾಕ್ಬಿಟ್ಟಿದ್ರ ಅಷ್ಟು ಜಾಗದಲ್ಲಿ. ಮಣ್ಣು ಚೆನ್ನಾಗಿರೋದ್ರಿಂದ ಅಗಸೆ ಗಿಡ ಬಂದಿಲ್ಲ, ಅಗಸೆ ಗಿಡ ಬಂದಿರೋದ್ರಿಂದ ಮಣ್ಣು ಚೆನ್ನಾಗ್ತಾ ಇದೆ. ಸರ್ ಬೇಗ ಬೆಳೆದಿದೆಯಲ್ಲ ಅದು, ಶಾರ್ಟ್ ಪೀರಿಯಡ್ ಅಲ್ಲ. ಹೌದೌದು, ಆ ಕಡೆ ಈ ಕಡೆ ಎಲ್ಲ ತುಂಬಾ ಹಾಕಿದ ಸರ್ ಗಿಡಗಳು. ಬಹಳ ಖುಷಿ ಆಯ್ತು ನೋಡಿ ಸರ್. ನಾವು ಸಸ್ಯ ವೈವಿಧ್ಯತೆ ಸೃಷ್ಟಿ ಮಾಡ್ಬೇಕಷ್ಟೇ ನಮ್ ಕೆಲಸ. ಇನ್ನೆಲ್ಲವೂ ತಂತಾನೇ ನಿರ್ವಹಿಸಲ್ಪಡುತ್ತೆ. ಸ್ಮಾಲ್ ಕ್ಲಾರಿಫಿಕೇಶನ್ ಹೇಳ್ಬಿಡ್ತೀನಿ ನಿಮ್ಗೆ. ನಂಗೆ ಇದೆಲ್ಲ ಆಗೋದಕ್ಕೆ ಮಂಜುನಾಥ್ ಸರ್ ಪರಿಚಯ ಆದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಅದನ್ನೇ ಹೇಳಿ ನಾನು. ಏನ್ ಹೇಳ್ತಾರೆ ಇದ್ರಲ್ಲೆಲ್ಲ ನಮ್ಗೆ ವೆಡ್ನೆಸ್ಡೇ ಅಥವಾ ಅವರ ವಿಡಿಯೋಸ್ ಅಲ್ಲಿ ಅದನ್ನ ಟೋಟಲಿ ಇಂಪ್ಲಿಮೆಂಟೆಡ್ ಅಂತ ಹೇಳಿದ್ ನಾನು. ಇದನ್ನೇ ಬೋರ್ಡ್ ನೋಡಿ ನಾನು MS ಫಾರಂ ಗೋ ಬಂದ್ಮೇಲೆ ನಮ್ದೆಲ್ಲ ಚೇಂಜ್ ಆಗಿದೆ ಸರ್. ಅದ್ರವರೆಗೂ ನಂಗೆ ನಾಲೆಡ್ಜ್ ಇರಲಿಲ್ಲ ಸರ್, ಕಾನ್ಸೆಪ್ಟ್ ಇರಲಿಲ್ಲ ಸರ್. ಇದು
ಹೌದು ಸರ್. ಬಹಳ ಫಾಸ್ಟ್ ಆಗಿ ಬಹಳ ಶಾರ್ಟ್ ಪೀರಿಯಡ್ ಅಲ್ಲಿ ಮಾಡಿದಿರ ಸರ್. ದಟ್ ಇಸ್ ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ ಸರ್. ಗಿಡ. ಎಸ್ ಸರ್, ವೆಲ್ ಡನ್. ಮೊನ್ನೆ ಮಲ್ಲಿಕಾರ್ಜುನ್ ಅವ್ರು ಫೋನ್ ಮಾಡಿದ್ರು, ಹಾ ಸರ್ ಸರ್. ಅಗಸೆ, ನುಗ್ಗೆ, ಗ್ಲಿರಿಸಿಡಿಯಾ ಸೊಪ್ಪು 4.5 ಹೈಟ್ ನೋಸ್ ಲೆವೆಲಿಗೆ ಕಟ್ ಮಾಡಿ ಅಂತ ಹೇಳಿದ್ದೀರಾ, ಕಟ್ ಮಾಡಿಸ್ತಾ ಇದ್ದೀನಿ, ಹಾ. ವರ್ಕ್ಶಾಪ್ ಮುಗೀತಲ್ಲ, ಅದನ್ನು ಹೇಗೆ ಮಾಡಲಿ ಅಂತ ಕೇಳಿದ್ರು. ಅಷ್ಟೇ ಅವ್ರ ಪ್ರಶ್ನೆ. Okay. ಹೇಗೆ ಮಾಡಬೇಕು ಅಂತಿದ್ದೀರಾ ಅಂತ ಕೇಳಿದೆ. ಸರ್, ನಮ್ಮ ಅಣ್ಣನ ಮಗನ ಹತ್ರ ಒಂದು ಹಸಿರು ಮೇವು ಕತ್ತರಿಸೋದು ಚಾಫ್ ಕಟ್ಟರ್ ಮಿಷನ್ ಇದೆ. 1.5 HP ಅಥವಾ 2 HP ಸಿಂಗಲ್ ಫೇಸ್ ಮೋಟರ್ ರನ್ ಆಗುತ್ತೆ. ನಾನು ಈಗ ಅಗಸೆ ಮತ್ತು ನುಗ್ಗೆ ಕಡ್ಡಿಗಳನ್ನು ಅದ್ರಲ್ಲಿ ಕತ್ತರಿಸ್ಬೋದಾ, ಮಾಡಿದ್ರೆ ಅನುಕೂಲ ಆಗುತ್ತಾ ಅಂದರು. ನಿಮಗೆ ಮಿಷನ್ ಇದ್ದು, ಚಾಫ್ ಕಟ್ಟರ್ ಇದ್ದು, ಅದು ಫ್ರೀಯಾಗಿದ್ದು, ನಿಮ್ಮ ಅಣ್ಣನ ಮಗನ ಅಧ್ಯಕ್ಷದಲ್ಲಿ ಅದು ಮಾಡಂಗಿದ್ರೆ ಈ ಸಲ ಮೊದಲನೇ ಸಲಕ್ಕೆ ಆ ಪ್ರಯತ್ನ ಮಾಡಿ ಅಂತ ಹೇಳಿದೆ. ಸರಿ, ಏನು ಮಾಡಿದ್ರು, ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಎಲ್ಲವನ್ನು ಚಾಫ್ ಮಾಡಿ, ಎಲ್ಲ ವಿಡಿಯೋಗಳಿದೆ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಅಥವಾ ನಾಳೆ. ಎಲ್ಲವನ್ನೂ ಮಾಡಿ ಅಷ್ಟನ್ನು ಕತ್ತರಿಸ್ಕೊಂಡು ಅವ್ರ ಮನೆ ಹತ್ರಕ್ಕೆ ತಂದು, ತೋಟದ ಮನೆ ಬಾಗಿಲಿಗೆ ತಂದು, ಚಾಫ್ ಕಟ್ಟರ್ನ ತಗೊಂಡ್ಬಂದು ಇನ್ಸ್ಟಾಲ್ ಮಾಡಿ, ಅದಷ್ಟನ್ನು 1.5 ಇಂಚ್ ಸೈಜ್ಗೆ ಚಾಫ್ ಕಟ್ಟರ್ನಲ್ಲಿ ಕತ್ತರಿಸಿ, ಅದನ್ನು 2 ದಿನ ಅದನ್ನು ಗಾಳಿನಲ್ಲಿ, ನೇರವಾಗಿ ಬಿಸಿಲಿಗೆ ಬಿಡದಿದ್ರೆ ಪರವಾಗಿಲ್ಲ, ಗಾಳಿನಲ್ಲಿ ಒಣಗಿಸಿ ಅಂತ ಹೇಳಿದ್ದೆ. 2 ದಿನ ಅದನ್ನು ಒಳ್ಳೆ ರಾಶಿ ಬಿದ್ದಿತ್ತು, ಅದನ್ನು ಚೆನ್ನಾಗಿ ತೆಳ್ಳಗೆ ಹರವಿ ಒಣಗಿಸಿದ್ದಾರೆ. ಅದರ ತೇವಾಂಶ ಎಲ್ಲ ಕಮ್ಮಿ ಮಾಡಿ ಒಣಗಿಸಿದ ನಂತರ ಅದು ಸ್ವಲ್ಪ ಗ್ರೀನ್ ಇದ್ದಿದ್ದು ಡ್ರೈ ಆಗೋಕ್ಕೆ ಶುರುವಾಗಿದೆ. ಸ್ವಲ್ಪ ಒಣಮುಚ್ಚಿಗೆ ಥರ ರೆಡಿಯಾಗಿದೆ. ಒಣಮುಚ್ಚಿಗೆ ಥರ ರೆಡಿಯಾದ ಮೇಲೆ ಅದಕ್ಕೆ 1 ರೌಂಡು ಈ AEM ದ್ರಾವಣ ಮತ್ತು ಇನ್ನೊಂದು ಸ್ವಲ್ಪ ಹಿಂಡಿ ದ್ರಾವಣವನ್ನು ಅಲ್ಲೇ ಮಿಕ್ಸ್ ಮಾಡಿದ್ದಾರೆ, ಎಲ್ಲಿ ಅವ್ರ ಮನೆ ಮುಂದೆ. ಅಂದರೆ ಆ ಮಲ್ಚಿಂಗ್ ಮೆಟೀರಿಯಲ್ನ ಎನ್ರಿಚ್ ಮಾಡಿದ್ದಾರೆ. ಎನ್ರಿಚ್ಡ್ ಮಲ್ಚಿಂಗ್ ಮೆಟೀರಿಯಲ್ನ ತಗೊಂಡೋಗಿ ಬೇಸನ್ ಮಲ್ಚ್ ಮಾಡಿದ್ದಾರೆ. ಸರ್, ನಾನು ಹೇಳಿದಷ್ಟು ಮಾಡ್ತಾರೆ. ಒಳ್ಳೆ ಒಬಿಡಿಯಂಟ್ ಫಾರ್ಮರ್ ಅವರು. ಎಸ್ ಸರ್, ಎಸ್ ಸರ್. ಬಟ್ ನನ್ಗೊಂದು ಇದಾಗಲ್ಲ ಸರ್, ಈಗ ಓಪನ್ ಆಗಿ ಬಿಟ್ರೆ ಈಗ ಅವ್ರು ಮಲ್ಚ್ ಮಾಡಿದ್ದು ಜಾಸ್ತಿ ಏರಿಯಾ ಕವರ್ ಆಗುತ್ತೆ, ಆಮೇಲೆ ಯೂನಿಫಾರ್ಮ್ ಸ್ಪ್ರೆಡ್ ಆಗುತ್ತೆ, ದಟ್ ಇಸ್ ಫೈನ್ ಸರ್. ಇದನ್ನು ಕಟ್ ಮಾಡಿದ್ದು, ಬಟ್ ಅದು ಕಟ್ ಮಾಡಿಬಿಟ್ರು ಅಲ್ಲೇ ಬೇಗನೆ ಡ್ರೈ ಆಗುತ್ತಲ್ಲ ಸರ್. ಈ ಬಿಸಿಲಲ್ಲಿ 1 or 2 days, ಅದು ಗೌರಿಬಿದರಲ್ಲಿ ಇನ್ನೂ ಜಾಸ್ತಿನೇ ಬಿಸಿಲಲ್ಲಿ. ನಾವು ಹೇಳೋದು ಚಾಪ್ ಅಂಡ್ ಡ್ರಾಪ್ ಅಂತಾನೆ ಹೇಳ್ತೀವಿ. ಕತ್ತರಿಸಿ ಅಲ್ಲೇ ಬಿಟ್ಬಿಡಿ ಗಿಡದ ಬುಡದಲ್ಲಿ ಅಂತಲೇ. ನೀವು MS ಫಾರ್ಮಲ್ಲಿ ಅದನ್ನು ಅಬ್ಸರ್ವ್ ಮಾಡ್ಬೋದು ಶುಕ್ರವಾರ ಬಂದಾಗ. ಬಟ್ ಇದೊಂದ್ಸಲ ಯಾಕೆ ಮಾಡಿದ್ವಿ ಅಂದರೆ, ಅವ್ರಿಗೆ ಮಲ್ಲಿಕಾರ್ಜುನ್ ಅವ್ರ ತೋಟದಲ್ಲಿ ಬಾಳೆ ಮತ್ತು ಅಡಿಕೆ ಗಿಡಗಳಿಗೆ ಸೊ ಮುಚ್ಚಿಗೆ ಸರಿಯಾಗಿ ಆಗಿರಲಿಲ್ಲ ಗಿಡ ಸುತ್ತ. ಆಮೇಲೆ ಅವು ಸಣ್ಣ ಸಣ್ಣ ಗಿಡಗಳು, ಹಾಗಾಗಿ ಇದನ್ನ ಕತ್ತರಿಸಿ ಚಿಕ್ಕ ಚೂರುಗಳನ್ನು ಮಾಡಿ ಎನ್ರಿಚ್ ಮಾಡಿ ಕೊಡಿ, ಇದನ್ನ ಮುಚ್ಚಿಗೆ ಕೊಡಿ ಅಂತ ಹೇಳಿದ್ದಾಯ್ತು. ಮುಂದಿನ ಹಂತದಲ್ಲಿ ಈಗ ಇಲ್ಲಿಂದ 3 ತಿಂಗಳಿಗೆ ಮತ್ತೆ ಅಗಸೆ, ನುಗ್ಗೆ ಮತ್ತು ಗ್ಲಿರಿಸಿಡಿ ಅವ್ರಿಗೆ ಹಾರ್ವೆಸ್ಟ್ ಬರುತ್ತೆ. ಇನ್ನೊಂದು 60-75 ದಿವಸಕ್ಕೆ ಬರುತ್ತೆ. ನೆಕ್ಸ್ಟ್ ಸೈಕಲಲ್ಲಿ ಇದು ಯಾವುದು ನಾನು ಅವ್ರ ಕೈಲಿ ಮಾಡಿಸಲ್ಲ, ಅಲ್ಲೇ ಕತ್ತರಿಸಿ ಅಲ್ಲೇ ಮುಚ್ಚಿಗೆ ಮಾಡ್ತಾರೆ. ಇದೊಂದು ಅವ್ರ ಅನುಭವ ಪಡ್ಕೊಂಡ್ಬಿಟ್ಟಿದ್ದಾರೆ. ಇದು ಸಾವಯವ ಕೃಷಿ. ಮುಂದಿನ ಹಂತದಲ್ಲಿ ಮಾಡೋದು ನೈಸರ್ಗಿಕ ಕೃಷಿ. PUC ಸಿಲೆಬಸ್ ಹೇಳ್ಕೊಟ್ಬಿಟ್ಟು ಅವ್ರನ್ನ ಗ್ರಾಜುಯೇಷನ್ ಕರ್ಕೊಂಡು ಹೋಗ್ಬೇಕು. ಬಟ್ ವೆಲ್ ಡನ್ ಸರ್. ತುಂಬಾ ಗಿಡಗಳು ಹಾಕಿದ್ದಾರೆ, ರಿಯಲಿ ತುಂಬಾ ನೋಡಕ್ಕೂ ತುಂಬಾ ಚೆನ್ನಾಗಿದೆ. ವಂಡರ್ಫುಲ್ ಎಕ್ಸರ್ಸೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಮಲ್ಲಿಕಾರ್ಜುನ್ ಅವರೇ, ಶುಕ್ರವಾರ ಶನಿವಾರ ಇರಬೇಕು. ಇರ್ತೀನಿ ಸರ್. ನಮ್ಮ ಫಸ್ಟ್ ರಿಜಿಸ್ಟ್ರೇಷನ್ ನಂದು ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ, ಎಲ್ಲರೂ ಹೇಳ್ತೀನಿ. ನಂದು ಫಸ್ಟ್ ರಿಜಿಸ್ಟ್ರೇಷನ್ ಅಂದೇನೆ, ಇವಾಗಲೇ ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ ಸೇರೋಣ. ಮತ್ತೆ ಆಯ್ತು ಸರ್. ಅಲ್ಲಲ್ಲ ಹೇಳಿದ್ದು ಸಾಕಷ್ಟು ವಿಷಯಗಳನ್ನ ಅವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಸರ್. ಒಳ್ಳೇದಪ್ಪ. ಸಮಯ ಥ್ಯಾಂಕ್ ಯು ಸರ್. ಹೇಳಿಯಪ್ಪ, ಇನ್ನೇನಾರು ಮಾಹಿತಿಗಳು ಬೇಕಾ? ನೆಕ್ಸ್ಟ್ ವೀಕ್ ಇದು ಪ್ರೋಗ್ರಾಮ್ ಹೇಳಿದ್ರಲ್ಲ, ಅದು ಸ್ವಲ್ಪ ಡೀಟೇಲ್ಸ್ ಯಾವಾಗ ಶೇರ್ ಮಾಡ್ತೀರಾ ಸರ್? ಅಂದ್ರೆ ಎಷ್ಟು ಯೂಟ್ಯೂಬ್ ಪೋಸ್ಟಲ್ಲಿ ಹಾಕ್ತೀವಿ, ವಿವರ ಯೂಟ್ಯೂಬಲ್ಲೂ ಬರುತ್ತೆ, 2 ವಾಹಿನಿಗಳಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ಲು ಮಾಡ್ತೀನಿ. ಮತ್ತು ನಿಮ್ಮದು ವಾಟ್ಸಪ್ಪಲ್ಲಿ ನಾನು ಬ್ರಾಡ್ಕಾಸ್ಟ್ ಮೆಸೇಜ್ ನಿಮಗೆಲ್ಲ ಕಳಿಸ್ತೀವಲ್ಲ, ಈಗ ಇನ್ನೊಂದು ಇವತ್ತಿನ ರೆಕಾರ್ಡ್ ಮಾಡ್ತೀನಲ್ಲಪ್ಪ, ಅಪ್ಲೋಡ್ ಮಾಡಿ ಲಿಂಕ್ ಕಳಿಸ್ತೀನಲ್ವ, ಅದರಲ್ಲೂ ಅದು ಡೀಟೇಲ್ಸ್ ಕೊಟ್ಟಿರ್ತೀವಿ. ರಿಜಿಸ್ಟ್ರೇಷನ್ ಇದು ಗೂಗಲ್ ಪೇಜ್ ಲಿಂಕು ಎಲ್ಲ ಬರುತ್ತೆ ನಿಮಗೆ, ಅದನ್ನು ಯೂಸ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನಾದ್ರು ಆವತ್ತು ಕಾರ್ಯಕ್ರಮದಲ್ಲಿ ಇನ್ನೇನು ಇರುತ್ತೆ ಅದೆಲ್ಲ ಮತ್ತೆ ಮುಂದಿನ ಬುಧವಾರ ಬರ್ತೀವಲ್ಲ, ಮತ್ತೆ ಇನ್ನೊಂದು ಬುಧವಾರ ಇದೆಯಲ್ಲ, ಮುಂದಿನ ಬುಧವಾರ ಬೇಕಾದ್ರೆ ಅದ್ರ ಬಗ್ಗೆ ಇನ್ನೇನಾದ್ರು ನಿಮ್ಮ ಎಕ್ಸ್ಪೆಕ್ಟೇಷನ್ ಇದ್ದರೆ ಫೀಡ್ಬ್ಯಾಕ್ ಕೊಡಿ, ಅದನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ. ವಾಟ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ಅನ್ನೋದನ್ನು, ನಿಮ್ಗೆ ಏನು ಅಲ್ಲಿ ಬಯಸ್ತೀರಾ, ಈ ಕಾರ್ಯಕ್ರಮದಲ್ಲಿ ನೀವೇನೇನು ಬಯಸ್ತೀರಾ ಅನ್ನೋದನ್ನು ನಮಗೆ ಮುಂದಿನ ಬುಧವಾರ ಹೇಳಿದ್ರೆ ಅದನ್ನು ಶುಕ್ರವಾರದ ನಮ್ಮ ಸಿಲೆಬಸ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಪ್ರಶಾಂತ್ ಜಿ, ನಾನು ಆಲ್ರೆಡಿ ಹೇಳಿದ್ದೀನಿ, ದಿಸ್ ಪ್ರೋಗ್ರಾಮ್ ಹ್ಯಾಸ್ ಟು ಬಿ ಲೆಡ್ ಬೈ ಯು ಪೀಪಲ್ ಓನ್ಲಿ. ನೀವುಗಳೇ ಅಜೆಂಡಾ ಬರೀಬೇಕು. ನೀವು ಕೇಳಿದ್ದಷ್ಟೇ ಹೇಳೋದು ನಮ್ಮ ಕೆಲಸ. ಅಂದರೆ ನಾವು ಫ್ರೇಮ್ವರ್ಕ್ ಹಾಕೊಂಬಂದಿರ್ತೀವಿ, ಒಂದು ಸಿಲೆಬಸ್ ಅಂತ ಇರುತ್ತೆ. ಬಟ್ ನೀವೇನು ಪ್ರಶ್ನೆಗಳನ್ನು ಕೇಳ್ತೀರೋ, ನೀವೇನು ಮಾಹಿತಿ ಪಡ್ಕೊತೀರೋ
ಅದರಿಂದನೇ ಡಿಸ್ಕಷನ್ಸ್ ಮುಂದೆ ಹೋಗಲಿ. ಅದು ಯಾವುದೇ ಆ ಸ್ಪೆಸಿಫಿಕ್ ಅಜೆಂಡನೇ ಮಾತಾಡಬೇಕು ಅಂತ ಏನಿಲ್ಲ, ನೀವೇ ಅಜೆಂಡಾ ಸೆಟ್ ಮಾಡೋರಂತೆ. ನೀವು ಮೀನ್ಸ್ ಪಾರ್ಟಿಸಿಪೆಂಟ್ಸ್, ನಿಮ್ಗಳಿಗೋಸ್ಕರನೇ ಮಾಡ್ತಾ ಇರೋ ಕಾರ್ಯಕ್ರಮಗಳಿದು. ಓಕೆ, ಶೂರ್ ಸರ್. ಥ್ಯಾಂಕ್ ಯು ಪ್ರಶಾಂತ್. ಭಾಗವಹಿಸಿ, ಎಲ್ಲರೂ ಭಾಗವಹಿಸಿಯಪ್ಪ. ಕೇಳಿ, ಇನ್ನೇನಾದ್ರು ಇದೆಯಾ? ಇಲ್ಲ ಸರ್. ಹಲೋ, ಹೇಳಿ ಏನಾರು ಇದೆಯಾ? ಪ್ರಶ್ನೆಗಳಿದೆಯಾ? ಮುಗಿಸ್ಬೋದಾ? ಸರ್ ನಮಸ್ತೆ. ಹಾಂ, ಹೇಳಿಪ್ಪ. ಸರ್ ಮರತೊಗರಿನ ಪಾಕೆಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಹಾಂ, ಅದು ಒಂದು ಅರ್ಧ 6 ಇಂಚ್ ಬಂದಿದೆ. ಮಳೆ ಇಲ್ಲ ಈಗ. ಹಾಂ, ಹಾಂ. ಬೋರ್ವೆಲ್ ಟೀಸ್ಟೋಗಿದೆ. ಅಯ್ಯೋ, ಅದು ಮಳೆ ಬಂದ್ಮೇಲೆ ಪ್ಲಾಂಟೇಶನ್ ಮಾಡ್ಕೋಬಹುದು ಸರ್. ಆಮೇಲೆ ಇನ್ನೊಂದು ಯಾರೋ ಹೇಳ್ತಿದ್ರು, ಅಡಿಕೆ ಸಂಗಾತಿ ಗಿಡವಾಗಿ ಹಾಕಿದ್ರೆ ಹೊರಬತ್ತಿರುತ್ತೆ ಅಂತ ಹೇಳ್ತಾ ಇದ್ರು. ಅದು ಎಷ್ಟು ಸತ್ಯ ಗೊತ್ತಿಲ್ಲ, ಏನಿಲ್ಲ. ಅದಕ್ಕೆ ವಿಚಾರ ಹೇಳಿ ಸರ್. ಅಲ್ಲ, ಮೊದಲನೇ ಪ್ರಶ್ನೆ ಅರ್ಥ ಇದು. ಮರತೊಗರಿನ ನೀವು ಇಟ್ಕೋಬೋದಾ ಅಂತ. ಇಟ್ಕೊಳ್ಳಿ, ಖಂಡಿತ ತೊಂದರೆ ಇಲ್ಲ. ಅದು 30ರಿಂದ 35 ದಿವಸ ಮೊಳಕೆ ಬಂದು 35 ದಿವಸದ ತನಕನೂ ಇಟ್ಕೋಬಹುದು, ನಾಟಿ ಮಾಡೋಕೆ ಮುಂಚೆ. 35 ದಿವಸ ಆದ್ಮೇಲೆ ಸಂಗಾತಿ ಗಿಡವಾಗಿ ಅಡಿಕೆ ಮಧ್ಯೆ ಹಾಕ್ಬೋದು. ಏನಪ್ಪ ರವಿ, ಹೇಳಿ ರವಿ. ಸಂಗಾತಿ ಗಿಡವಾಗಿ ಅಡಿಕೆ ಮಧ್ಯೆ ಹಾಕ್ಬೋದಾ? ಸಂಗಾತಿ ಗಿಡವಾಗಿ ಅಡಿಕೆ ಮಧ್ಯೆ ಹಾಕ್ಬೋದಾ ಮರತೊಗರಿನ? ಹಾ ಸರ್. ಅಯ್ಯೋ ರಾಮ, ಅದಕ್ಕಿಂತ ಗೋಲ್ಡನ್ ಅದು, ಸುವರ್ಣಾವಕಾಶ. ಹಾಕಿ, ಖಂಡಿತ ಹಾಕಿಯಪ್ಪ. ತೊಗರಿ ಗಿಡದಲ್ಲಿ ಯಾರೋ ಹೇಳಿದ್ರು ಅದು ಅಡಿಕೆ ನಾವು ಹೊರವ ತಿನ್ನುತ್ತೆ ಅಂತ ಹೇಳ್ತಾ ಇದ್ರು. ಏನು ಬಿಡಿ, ಅದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ ನನಗೆ, ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಆ ಲೂಪಲ್ಲಿ ಅವ್ರು ಇರ್ಲಿ. ಅವ್ರು ಯಾವ್ದೋ ಒಂದು ಲೂಪಲ್ಲಿ ಇದಾರೆ, ಆ ಲೂಪಲ್ಲಿ ಇದ್ಬಿಡ್ಲಿ. ಅವ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ನಮಗೆ ಏನು ರಿಸಲ್ಟ್ಸ್ ಬಂದಿದೆ ಅದನ್ನ ನಾವು ಮಾಡ್ತಾ ಹೋಗೋಣ. ಅಡಿಕೆಯಿಂದ ಎಷ್ಟು ಡಿಸ್ಟೆನ್ಸ್ ಹಾಕ್ಬೋದು ಸರ್? ತೋರಿಸಿ ಒಂದು 6 ತಿಂಗಳು ವರ್ಷ ಆದ್ಮೇಲೆ. ಅಡಿಕೆಯಿಂದ ಎಷ್ಟು ಡಿಸ್ಟೆನ್ಸ್ ಹಾಕ್ಬೋದು ಸರ್? ಹತ್ತಿರದಲ್ಲೇ ಇರಬೇಕು, ಒಂದು ಕಾಲಡಿ. ಅಡಿಕೆ ಬೇರು ಹೋಗೋದೇ 1.5 ಅಡಿ ಮ್ಯಾಕ್ಸಿಮಮ್. ಓಕೆ ಸರ್, ಓಕೆ ಸರ್. ಒಂದು ಕಾಲಿಂದ ಈಗ ನಮ್ದು 9x9 ಇದೆ. 2 ಟರ್ಸ್ ಮಧ್ಯೆ 4 ಅಡಿಗೆ ಹಾಕೊಳ್ತಾರೆ ಸರ್. ಇಲ್ಲಪ್ಪ, ಅಡಿಕೆ ಗಿಡದಿಂದ 18 ಇಂಚು 1.5 ಅಡಿನಲ್ಲಿ ಇರಬೇಕು. ಮರ ತೊಗರಿ ಬೇರು, ಅಡಿಕೆ ಬೇರು ಮಾತಾಡಬೇಕು. ಓಕೆ ಓಕೆ ಓಕೆ. ಅದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಯಾವುದು? ಮರ ತೊಗರಿ ಬೇರು. ಬೇರೆ ಬೇರೆ ಸರಬರಾಜ್ ಆಗೋದು ಹೇಗೆ? ಅವೆರಡೂ ಬೇರುಗಳು ನೆಟ್ವರ್ಕ್ ಆಗ್ಬೇಕು. ಅಗಸೆ ಮತ್ತೆ ಸರ್, ಅಗಸೆ ರೆಡಿ ಇದೆ. ಅಗಸೆ, ತೊಗರಿ, ಇದು ಅಂತದ್ದು ನುಗ್ಗೆ, ಗ್ಲಿರಿಸೀಡಿಯಾ, ಏನ್ ಸಿಗುತ್ತೋ ಅದನ್ನ ಹಾಕಿಯಪ್ಪ. ಈ ಸಮಯದಲ್ಲಿ ತಾಯಿ ಬೇರು ಸಸ್ಯಗಳು ಅಂದ್ರೆ ಆಳಕ್ ಬೇರ್ ಬಿಡ್ತಕ್ಕಂಥ ಗ್ಲಿರಿಸೀಡಿಯಾ ಮತ್ತೆ ಈ ತರ ಗಿಡಗಳನ್ನು ಹಾಕೊಂಡ್ರೆ ಅವು ಡ್ರಾಟ್ ರೆಸಿಸ್ಟೆಂಟ್, ಬರವನ್ನು ತಡ್ಕಂತವೆ. ಆಯ್ತಾ? ನಾವು ಮೇಲ್ಗಡೆನೆ ಬೇರ್ ಬಿಡುವಂತ ಗಿಡಗಳನ್ನು ಹಾಕೊಂಡ್ರೆ, ಈಗ ಅಗಸೆ, ನುಗ್ಗಿನ ಪರವಾಗಿಲ್ಲ, ಅಗಸೆ ಮೇಲ್ಮೇಲೆ ಬೇರಿರುತ್ತೆ ಅಡಿಕೆ ತರನೇ. ಹಾಗಾಗಿ ನಾವು ಆಳ ಬೇರು ಬಿಡ್ತಕ್ಕಂಥ ಗಿಡಗಳನ್ನು ಬೆಳೆಸ್ಕೊಂಡ್ರೆ ಸಂಗಾತಿ ಗಿಡವಾಗಿ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಡ್ಕೊಳ್ಳೋ ಶಕ್ತಿ ಅದಕ್ಕಿರುತ್ತೆ. ತಾನು ಬದುಕಿ ಅಡಿಕೆ ಗಿಡನು ಬದುಕಿಸ್ಕೊಳ್ಳುತ್ತೆ. ಇದೆಲ್ಲವನ್ನು ವಿವರಣೆ ಮಾಡ್ತಾ ಹೋಗೋಣ ಶುಕ್ರವಾರ ಶನಿವಾರ ಜೊತೆಲಿದ್ರೆ ರವಿ. ಆಯ್ತು ಸರ್, ಆಯ್ತು ಸರ್, ಧನ್ಯವಾದ. ಎಲ್ಲಿ ಸರ್? ಒಂದ್ಸಲ ಬಂದಿದ್ದೀನಲ್ಲ ಅಂತ ಉದಾಸೀನ ಮಾಡಬೇಡಿ, ತುಂಬಾ ಬದಲಾವಣೆಗಳಾಗಿದೆ. ಓಹೋ, ಆಯ್ತು ಸರ್, ನೋಡಿ ಕೇಳಿ ಮಾತು ಕೇಳಿ ಗೊತ್ತಾಗುತ್ತೆ ಸರ್. ಅಲ್ಲ, ಬದಲಾವಣೆ ನಾನೇನು ಮಾಡಿಲ್ಲ, ಅವೇ ಬೆಳಕೊಂಡಿವೆ. ಆ ಡೈವರ್ಸಿಟಿ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಪಾಟಿಗೆ ಅವ್ರೆ. ಹೌದು ಸರ್, ಖಂಡಿತ. ಥ್ಯಾಂಕ್ ಯು. ಆಯ್ತು ಸರ್. ಹೇಳಿಯಪ್ಪ. ರವಿ ಅರಸೀಕೆರೆಯಿಂದ ಇದ್ರು, ಹೇಳಿ. ಸರಿ, ಇನ್ಯಾವುದೋ ವಿಷಯಗಳಿಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಯಾರು ಒಂದು ಚಿಕ್ಕದಾಗ ಒಂದು ಫೀಡ್ಬ್ಯಾಕ್ ಕೊಡ್ತೀರಾ? ರೆಕಾರ್ಡ್ ಮಾಡ್ತೀನಿ, ನಮ್ಮ ಉದಯ್ ಕುಮಾರ್ ಸರ್ಗೆ ಹೋಗುತ್ತೆ ರೆಕಾರ್ಡಿಂಗ್. ಇದು ಹೇಗಿತ್ತು ಇವತ್ತಿನ ಸಂಚಿಕೆ? ಫೀಡ್ಬ್ಯಾಕ್ ಕೊಡಿ. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ತುಂಬಾ ಬಲ್ಲವರಿಂದ, ಅದು ಅಲ್ಲದೆ ರಿಸರ್ಚ್ ತುಂಬಾ ಸಂಶೋಧನಾತ್ಮಕವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸರ್. ತುಂಬಾ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಗೌಡ್ರೆ. ಇನ್ನೇನಾದ್ರು ಹೇಳ್ತೀರಾ? It is very useful to newly farmers, sir. ಹೌದಾ? ಓಕೆ. Yes, sir. ಹೌದು.
ಥ್ಯಾಂಕ್ಸ್ ಟು ಉದಯ್ ಕುಮಾರ್ ಸರ್ ಅಂಡ್ ಆಲ್ಸೋ ಯೂಸ್ ಸರ್ ಯೂಸುಫ್ ಅವ್ರಿಗೂ ಹೇಳ್ಬೇಕು ಥ್ಯಾಂಕ್ಸ್. ಓಕೆ, ಅಂಡ್ ಆಲ್ಸೋ ಯೂಟ್ಯೂಬ್ ಆಲ್ಸೋ ಸರ್ ಯೂಸುಫ್ ಸರ್ ಆಲ್ಸೋ ಸರ್ ಹೀಗೆ ಕನೆಕ್ಟಿಂಗ್ ಇದಕ್ಕೆ ಮಲ್ಲಿಕಾರ್ಜುನ್ ಸರ್, ಇದಕ್ಕೆ ನಾನು ಪವರ್ ಆಫ್ ನೆಟ್ವರ್ಕಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಹೌದು ಸರ್ ನೆಟ್ವರ್ಕ್ ಹೆಂಗ್ ಬೆಳೀತಾ ಹೋಗುತ್ತೋ ಅಷ್ಟು ಪವರ್ಫುಲ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳಷ್ಟೇ. ಹೌದು ಸರ್ ನೋಡಿ, ಒಂದು ವರ್ಷದ ಹಿಂದೆ ಜೂನ್ 12ನೇ ತಾರೀಕು 2025ರಲ್ಲಿ ನಾವು ಹೌದು ಯಾರು ಸರ್. ಕನೆಕ್ಟೇ ಆಗ್ತಿರ್ಲಿಲ್ಲ ಈ ತರ. ಹೌದು ಸರ್ ಕೇವಲ 13 ತಿಂಗಳಲ್ಲಿ ನಮ್ಮ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆ, ಎಷ್ಟು ಪವರ್ಫುಲ್ ಆಗ್ತಾ ಇದೆ, ಎಷ್ಟು ಹೌದು ಸರ್. ಪವರ್ಫುಲ್ ಇರತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆ ಜೋಡಿಸ್ಕೊತಾ ಇದ್ದಾರೆ. ಹೌದು ಸರ್ ಇವೆಲ್ಲ ಸಾಧ್ಯವಾಗ್ತಿರೋದು ಈ ಪ್ಲಾಟ್ಫಾರ್ಮ್ನ ನಾವು ಉಳಿಸ್ಕೊಂಡು ಬರ್ತಾ ಇರೋದ್ರಿಂದ. ಪ್ರತಿ ಬುಧವಾರ ನಾವು ಇದು ಜೋಡಿಸ್ಕೊತಾ ಇದೀವಲ್ಲ, ಹೌದು ಸರ್ ಇದರಿಂದನೇ ಇವೆಲ್ಲವೂ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಇದನ್ನ ಪವರ್ ಆಫ್ ನೆಟ್ವರ್ಕಿಂಗ್ ಅಂತಾನೆ ಕರೀತಾರೆ. ಹೌದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್. ಕ್ಲೋಸ್ Thank you. Good night, sir. ಸಾಕಷ್ಟು ಸಮಯ ಇವತ್ತು ಜೋಡಿಸ್ಕೊಂಡಿದ್ದೀರಾ. ಸೊ ಇವತ್ತು ನಮ್ಮ ಜೊತೆ ಇದ್ದಂಥ ವಿನೋದ್ ಕುಮಾರ್ ಸರ್ಗೂ ಮತ್ತೆ ಇನ್ನೊಂದ್ಸಲ ಕೃತಜ್ಞತೆಗಳನ್ನು ತಿಳಿಸ್ತಾ, ಮತ್ತೆ ಮುಂದಿನ ಬುಧವಾರ 22ನೇ ತಾರೀಕು ಜೂನು ಮತ್ತೆ 20 ಜುಲೈ ಬುಧವಾರ 8:30ಕ್ಕೆ ಮತ್ತೆ ಸೇರೋಣ ಅಂತ ಹೇಳ್ತಾ, ಸೊ ಸಾಕಷ್ಟು ಅನುಮಾನಗಳನ್ನು ತಗೊಂಬನ್ನಿ, ಮಾತಾಡ್ತಾ ಹೋಗೋಣ. ಕಷ್ಟದ ದಿನಗಳಲ್ಲಿ ನಾವಿದ್ದೀವಿ. ಸೊ ಇದನ್ನು ಹೇಗೆ ನಾವು ರೂಪಿಸ್ಕೋಬೇಕು, ನಮ್ಮ ಬೆಳೆಗಳನ್ನು ಹೆಂಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಮುಂದಿನ ಬುಧವಾರ ಮತ್ತೆ ಇನ್ನೊಬ್ರು ಯಾರಾದರೂ ನಮಗೆ ಈ ಥರ ರಿಸೋರ್ಸ್ ಪರ್ಸನ್ ಸಿಕ್ಕಿದ್ರೆ ಅವ್ರ ಜೊತೆನೂ ನಾವು ಕಲಿತಾ ಹೋಗೋಣ ಅಂತ ಹೇಳೋಣ. ಈ ಸಂಚಿಕೆ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. Good night, sir. Good night, sir. ನಮಸ್ತೆ.